ನಮಸ್ಕಾರ. ಸರ್ವ ರೋಗಕ್ಕೂ ಈ ಆಹಾರ ರಾಮಬಾಣ ಇದ್ದಂಗೆ. ಎಸ್ಪೆಷಲಿ ಆರ್ಟ್ ಸಂಬಂಧಪಟ್ಟಂತೆ ಕಾಯಿಲೆಗಳಿಗೆ, ಹೃದಯ ರೋಗದ ಸಂಬಂಧಪಟ್ಟಂತೆ ಆರ್ಟಲ್ಲಿ ಬ್ಲಾಕೇಜ್ ಆಗೋದು, ಈ ಬಿ ಪಿ, ಶುಗರು, ಈ ಕ್ಯಾನ್ಸರ್ನಂಥ ಮಾರಣಾಂತಿಕ ಕಾಯಿಲೆಗಳಿಗೆ ಇದೆಲ್ಲ ರಾಮಬಾಣ. ಚರ್ಮದ ವೃದ್ಧಿಗೆ, ಸ್ಕಿನ್ ಗ್ಲೋ ಬರುತ್ತೆ, ಕೂದಲು ಉದುರಲ್ಲ, ಕಣ್ಣಿನ ಸಮಸ್ಯೆಗೆ, ಇನ್ನೂ ಹಲವಾರು ಸಮಸ್ಯೆಗಳಿಗೆ ಈ ಒಂದು ಆಹಾರ ರಾಮಬಾಣ. ಕಾಯಿಲೆ ಬರೋದಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ಇದನ್ನು ಸೇವನೆ ಮಾಡ್ತಾ ಇರಬೇಕು, ತಗೋತಿರಬೇಕು. ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಒಂದು ಎಸುಳು ಅಥವಾ 2 ಎಸುಳು ಖಾಲಿ ಹೊಟ್ಟೆಯಲ್ಲಿ ಹಸಿ ಬೆಳ್ಳುಳ್ಳಿನ ತಿನ್ನಬೇಕು. ಸ್ವಲ್ಪ ಒಂಚೂರು ಶುಂಠಿ ತಿನ್ನೋದು. ಈ ಒಂದು ಅರ್ಧ ಟೀ ಸ್ಪೂನಷ್ಟು ರಾತ್ರಿ ಹೊತ್ತು ಮೆಂತ್ಯ ಕಾಳನ್ನ ನೆನೆಸ್ಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ಗಳು ಇರುತ್ತೆ. ಜೊತೆಗೆ ಅಗಸೆಯ ಮಜ್ಜಿಗೆ ಸೇವನೆ ಮಾಡಬೇಕು. 1 ಕಪ್ಪು ಮೊಸರಿಗೆ ಅಗಸೆ ಬೀಜದ ಪುಡಿನ ಮಿಕ್ಸ್ ಮಾಡ್ಕೊಬೇಕು. ಅಗಸೆ ಬೀಜನ ಉರಿಯಂಗಿಲ್ಲ, ಅಗಸೆ ಬೀಜನ ನೀರಲ್ಲಿ ನೆನೆಸಂಗಿಲ್ಲ. ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅಗಸೆ ಬೀಜನ ಈ 1 ಸ್ಪೂನ್ನಷ್ಟು ಮಿಕ್ಸಿ ಮಾಡಿಕೊಂಡು ಮೊಸರಿಗೆ, 1 ಕಪ್ಪು ಮೊಸರಿಗೆ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಖಾಲಿ ಹೊಟ್ಟೆಯಲ್ಲಿ ತಗೊಳೋದ್ರಿಂದ ಈ ರೀತಿ ಕಾಯಿಲೆಗಳು ಬರದಿದ್ದಂಗೆ ತಡೆಗಟ್ಟಬಹುದು. ಇದನ್ನು ಕಾಯಿಲೆ ಬರದಲೇ ಇರುವವರು, ಆರೋಗ್ಯವಾಗಿರುವವರು ಪ್ರತಿದಿನ ಸೇವನೆ ಮಾಡೋದ್ರಿಂದ, ತಿನ್ನೋದ್ರಿಂದ ಇಂತಹ ಮಾರಣಾಂತಿಕ ಕಾಯಿಲೆಗಳಿಂದ ದೂರ ಇರ್ಬೋದು. ಇಷ್ಟೆಲ್ಲ ತಿಂದರೆ ಗುರುಗಳೇ ಬರಲ್ಲ ಅಂದರೆ, ಬಂದರೆ ಏನೂ ಮಾಡೋಕ್ಕಾಗಲ್ಲಪ್ಪ, ಅವ್ರವ್ರ ಕರ್ಮಗಳು, ಏನು ಮಾಡೋಕ್ಕಾಗ್ತತೆ. ಬರ್ದಿಲ್ದಂಗೆ, ಕಾಯಿಲೆ ಬರ್ದಿಲ್ದಂಗೆ ಇದನ್ನು ನಾವು ಪ್ರತಿದಿನ ಸೇವನೆ ಮಾಡ್ತಿದ್ರೆ ಬರ್ದಿಲ್ದಂಗೆ ಅವಾಯ್ಡು ಮಾಡ್ಕೊಳ್ಬೋದು. ನೋಡಿ, ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋದಷ್ಟೇ, ಅರ್ಥ ಆಯ್ತಾ? ಅದ್ರ ಮೀರಿ ಭಗವಂತನಿಚ್ಛೆ ಯಾರು ಏನೂ ಮಾಡೋಕ್ಕಾಗಲ್ಲ. ನಮಸ್ಕಾರ.